ವೀಕ್ಷಕರೇ, ಈಗಾಗಲೇ ನಟ ದರ್ಶನ್ ಅವರಿಗೆ ಹೈಕೋರ್ಟ್ನ ವತಿಯಿಂದ ಜಾಮೀನನ್ನು ಕೊಡಲಾಗಿದ್ದು, ಆದರೆ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿರುವ ಕಾರಣ ನಟ ದರ್ಶನ್ ಅವರಿಗೆ ಸಿಕ್ಕಂತ ಬೇಲ್ ಕೈತಪ್ಪಿ ಹೋಗಿತ್ತು ಅಂತಾನೆ ಹೇಳ್ಬೋದು. ಬೇಲ್ನಲ್ಲಿ ಹೊರಗಿದ್ದಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಡೆವಿಲ್ ಸಿನಿಮಾದ ಥೈಲ್ಯಾಂಡ್ ನ ಶೂಟಿಂಗ್ ಮುಗಿದ ಕೇವಲ 10 ದಿನದಲ್ಲಿ ನಟ ದರ್ಶನ್ ಅವರು ಮತ್ತೊಮ್ಮೆ ಅರೆಸ್ಟ್ ಆಗಿದ್ದು, ಸುಪ್ರೀಂ ಕೋರ್ಟ್ ನಟ ದರ್ಶನ್ ಅವರ ಜಾಮೀನನ್ನ ಕ್ಯಾನ್ಸಲ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ಅದಾದ ಕೆಲವೇ ತಿಂಗಳಲ್ಲಿ ನಟ ದರ್ಶನ್ ಅವರು ಮತ್ತೊಮ್ಮೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನು ನಿರಾಕರಿಸಿತ್ತು ಅಂತಾನೆ ಹೇಳ್ಬೋದು. ಕಳೆದ ತಿಂಗಳು ಕೂಡ ನಟ ದರ್ಶನ್ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನಿರಾಕರಿಸುವ ಮೂಲಕ ದರ್ಶನ್ ಫ್ಯಾನ್ಸ್ಗಳಿಗೆ ಅತಿ ದೊಡ್ಡ ಶಾಕ್ ಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಈ ಬಾರಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಅನ್ನ ತ್ವರಿತಗತಿಯಲ್ಲಿ ಮುಗಿಸುವಂತೆ ಆದೇಶವನ್ನ ಕೊಟ್ಟಿದ್ದು, 1 ವರ್ಷದೊಳಗೆ ಟ್ರಯಲ್ ಅನ್ನ ಮುಗಿಸಿ ರೇಣುಕಾಸ್ವಾಮಿ ಕೇಸ್ನ ಜಡ್ಜ್ಮೆಂಟ್ ಅನ್ನ ಹೈಕೋರ್ಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದ್ದು, ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದ್ದು, ಹೈಕೋರ್ಟ್ ನ ಟ್ರಯಲ್ ವಿಚಾರಣೆ 75% ಕಂಪ್ಲೀಟ್ ಆಗಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಜಡ್ಜ್ಮೆಂಟ್ ಇನ್ನೆರಡು 3 ತಿಂಗಳಲ್ಲಿ ಪಾಸ್ ಆಗಲಿದೆ ಅಂತಾನೆ ಹೇಳ್ಬಹುದು. ನಟ ದರ್ಶನ್ ಕೂಡ ಆದಷ್ಟು ಬೇಗ ತೀರ್ಪನ್ನು ಕೊಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದು, ನಟ ದರ್ಶನ್ ಪರವಾಗಿ ತೀರ್ಪು ಬಂದಲ್ಲಿ ನಟ ದರ್ಶನ್ ರಿಲೀಸ್ ಆಗೋದು ಪಕ್ಕಾ ಅಂತಾನೆ ಹೇಳ್ಬಹುದು. ಒಂದು ವೇಳೆ ನಟ ದರ್ಶನ್ ವಿರುದ್ಧವಾಗಿ ತೀರ್ಪು ಬಂದಲ್ಲಿ ಮತ್ತೆ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಮಾಡಬಹುದಾಗಿದ್ದು, ಮತ್ತೆ ಸುಪ್ರೀಂ ಕೋರ್ಟ್ ನ ವಿಚಾರಣೆಯಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬಹುದು. ಯಾರೆಲ್ಲ ಆದಷ್ಟು ಬೇಗ ನಟ ದರ್ಶನ್ ರೇಣುಕಾಸ್ವಾಮಿ ಕೇಸ್ನಿಂದ ಹೊರಬರಲಿ ಅಂತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.